ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ಕೂರ್ಗ್ ಬಸ್ನ ಡಿಜಿಟಲ್ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಕಿಶೋರ್ ರೈ, ಕತ್ತಲೆಕಾಡು. ಮಡಿಕೇರಿ ನಗರಸಭೆ ಇದೆಯಲ್ಲ, ನಗರಸಭೆ ಇಲ್ಲ, ಇದು ಸತ್ತಿದೆ. ಈಗ ಹೇಳ್ತಿರೋದು ನಾನಲ್ಲ. ಕರ್ನಾಟಕದ ಉಪಲೋಕಾಯುಕ್ತರು ಇವತ್ತು ಮಡಿಕೇರಿಗೆ ಬಂದಿದ್ರು. ಮಡಿಕೇರಿಯ ವ್ಯವಸ್ಥೆಯನ್ನ ಅವ್ಯವಸ್ಥೆಯನ್ನ ಕಂಡು ಹೇಳದಂತಹ ಮಾತಿದು. ಸ್ಪೆಷಲಿ ನಗರಸಭೆಯ ಕಾರ್ಯಚಟುವಟಿಕೆ, ಕಾರ್ಯವೈಖರಿ, ಇಲ್ಲಿನ ಏನೇನು ಆಗ್ತಾ ಇದೆ ಅದನ್ನೆಲ್ಲ ಕಣ್ಣಾರೆ ಕಂಡಂತಹ ಉಪಲೋಕಾಯುಕ್ತರು ಮಡಿಕೇರಿ ನಗರಸಭೆಯನ್ನ ಹಾಡಿ ಹೊಗಳಿದ ರೀತಿ ಇದು. ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಇಲ್ಲ, ಶ್ರದ್ಧೆ ವಹಿಸಿ ಕೆಲಸ ಮಾಡ್ತಾ ಇಲ್ಲ. ಜನರಿಗೆ ಸಾಕಷ್ಟು ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ, ಮಡಿಕೇರಿ ನಗರದ ಹಲವು ಸಮಸ್ಯೆಗಳನ್ನು ಈಡೇರಿಸೋದಕ್ಕೆ ಯಾವುದೇ ಶ್ರಮವನ್ನು ವಹಿಸ್ತಾ ಇಲ್ಲ ಅಂತ ನೇರವಾಗಿ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾಕಾಗಿ ಏನು ಅಂತ ವಿವರಿಸ್ತೇನೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಸಿಟ್ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಜಾಯಿನ್ ಬಟನ್ಗೆ ನಮ್ಮ ಇಂಡಿಪೆಂಡೆಂಟ್ ಜರ್ನಲಿಸಮನ್ನು ಬೆಂಬಲಿಸೋದಕ್ಕಾಗಿ ನಿಮ್ಮ ಸಹಕಾರವನ್ನು ಆ ಜಾಯಿನ್ ಬಟನ್ ಅಲ್ಲಿಗೆ ಜಾಯ್ನ್ ಆಗೋ ಮೂಲಕ ನಮಗಿರಲಿ ಅಂತ ಕೇಳ್ಕೊಳ್ತಾ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನಮ್ಮ ಚಾನಲ್ನ ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮಗೆ ಸಪೋರ್ಟ್ ಕೊಡಿ, ಫಾಲೋ ಮಾಡಿಕೊಂಡು. ಸ್ನೇಹಿತರೆ, ಇವತ್ತು ಕರ್ನಾಟಕ ಲೋಕಾಯುಕ್ತರಾದಂಥ ಫಣೀಂದ್ರ ಅವರು ಕೊಡಗು ಜಿಲ್ಲೆಗೆ ಭೇಟಿ ನೀಡಿದರು. ಇಲ್ಲಿ ಬೇರೆ ಬೇರೆ ಪ್ರಕರಣಗಳ ಕುರಿತಾಗಿ ಸಭೆ ನಡೆಸೋದಿತ್ತು, ಅಧಿಕಾರಿಗಳ ಸಭೆ ನಡೆಸೋದಿತ್ತು, ಜೊತೆಗೆ ಪ್ರಮುಖ ಸ್ಥಳಗಳಿಗೆ ವಿಸಿಟ್ ಮಾಡುವಂತಹ ಕಾರ್ಯಕ್ರಮವನ್ನು ಉಪಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೀಂದ್ರ ಅವರು ಹಮ್ಮಿಕೊಂಡಿದ್ರು. ಬೆಳಗ್ಗೆ ಅವರು ಮುಖ್ಯವಾಗಿ ಮಡಿಕೇರಿಯ ಮಾರುಕಟ್ಟೆ, ಹಾಗೆ ಒಂದು ಕಸದ ಬೆಟ್ಟ ಇದೆಯಲ್ಲ ಮಡಿಕೇರಿ ನಗರದಲ್ಲಿ, ಮಡಿಕೇರಿ ಸುತ್ತಮುತ್ತ, ಹಾಗೆ ಮಡಿಕೇರಿಗೆ ಬಂದವರಿಗೆ ನಿಮಗೆ ಗೊತ್ತಿರುತ್ತೆ ಕಸದ ಬೆಟ್ಟ ಯಾವುದು ಅಂತ. ಸ್ಟೋನ್ ಹಿಲ್, ಮಡಿಕೇರಿ ನಗರದ ಸಂಪೂರ್ಣ ತ್ಯಾಜ್ಯವನ್ನು ವಿಲೇವಾರಿ ಮಾಡುವಂತಹ ಸ್ಥಳ. ನೀವೆಲ್ಲ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಲ್ಲಿ ಹೋಗ್ಬೋದು, ಆದರೆ ಮೂಗು ಮುಚ್ಕೊಂಡು ಹೋಗಬೇಕು, ಉಸಿರಾಡೋಕ್ಕೆ ಆಗದಂತಹ ಪರಿಸ್ಥಿತಿ ಇದೆ. ಅಂತಹ ಸ್ಥಳಕ್ಕೆ ಜಿಲ್ಲಾಡಳಿತದ ಅಧಿಕಾರಿಗಳನ್ನು, ನಗರಸಭೆಯ ಅಧಿಕಾರಿಗಳನ್ನು ಕರೆದುಕೊಂಡು ಅವರು ಭೇಟಿ ನೀಡಿ ಅಲ್ಲಿನ ವಾಸ್ತವತೆಯನ್ನು ಪರಿಶೀಲನೆ ಮಾಡಿದ್ರು. ಬಹುಶಃ ಹಲವು ವರ್ಷಗಳಿಂದ ಅದು ಗಂಭೀರ ಸಮಸ್ಯೆಯಾಗಿ ಕಾಡ್ತಾ ಇರುವಂತಹ ವಿಚಾರ ಮಡಿಕೇರಿ ನಗರವನ್ನು. ತ್ಯಾಜ್ಯ ವಿಲೇವಾರಿ, ಕಸ ವಿಲೇವಾರಿ ಘಟಕ ಆಗಬೇಕು ಅನ್ನೋಂತಹ ಆಗ್ರಹ ಇದೆ, ಬೇಡಿಕೆ ಇದೆ, ಆದರೆ ಅದಕ್ಕೊಂದು ಪರಿಹಾರ ಅನ್ನೋದು ಸಿಗ್ತಾ ಇಲ್ಲ. ನಮ್ಮ ಮಡಿಕೇರಿ ನಗರದ ಕಸವನ್ನೆಲ್ಲ ಬೆಟ್ಟದ ಮೇಲೆ ಸುರಿತಾ ಇದ್ದೇವೆ, ಅದು ಕಸದ ಬೆಟ್ಟವಾಗಿ ಮಾರ್ಪಾಡಾಗಿದೆ. ಅದನ್ನು ನೋಡಿದಂತಹ ಫಣೀಂದ್ರ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮೊದಲಿಗೆ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾರೆ. ಒಂದು ಬೆಟ್ಟವನ್ನು, ಸುಂದರ ಪ್ರದೇಶವನ್ನು ಈ ರೀತಿ ಮಾಡಿದ್ದಾರಲ್ಲ, ಜನಜೀವನ ಹೇಗೆ, ಕೆಳಭಾಗದ ಜನಜೀವನ ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತಾಡ್ತಾರೆ. ಜೊತೆಗೆ ಈ ಆಡಳಿತ ವ್ಯವಸ್ಥೆ ಏನು ಮಾಡ್ತಾ ಇದೆ ಅನ್ನೋದನ್ನು ಪ್ರಶ್ನೆ ಮಾಡಿದ್ದಾರೆ. ಅದರ ಜೊತೆಗೆ ನಗರಸಭೆಯ ಅಧಿಕಾರಿಗಳನ್ನು ತುಂಬಾ ಅಂದರೆ ತುಂಬ ತರಾಟೆಗೆ ತೆಗೆದುಕೊಂಡ್ರು. ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡ್ತಾ, ಅವರು ವಿಸಿಟ್ ಮಾಡಿದಂಥ, ಅವರು ಕಣ್ಣಾರೆ ಕಂಡಂತಹ ವಿಷಯದ ಬಗ್ಗೆ ಮಾಧ್ಯಮಗಳಿಗೆ ಮಾತಾಡ್ತಾ ಅವ್ರು ಹೇಳ್ತಾರೆ, ನಾನು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹೋಗಿದ್ದೇನೆ, ಆದರೆ ಇಲ್ಲಿನಷ್ಟು ಕೆಟ್ಟ ವ್ಯವಸ್ಥೆಯನ್ನು ಎಲ್ಲೂ ಕಂಡಿಲ್ಲ ಅಂತ ಹೇಳ್ತಾರೆ. ಈಗ ಬೆಳಗ್ಗೆ ನಾನು ನಿಮ್ಮ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಹೋಗಿದ್ದೆ. ಅಲ್ಲಿ ನಾನು ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳನ್ನು ಸುತ್ತಿದ್ದೀನಿ. ಈಗ ಇಲ್ಲಿ ಇರೋಷ್ಟು ವರ್ಸ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲೂ ಇಲ್ಲ. ಅಲ್ಲಿಗೆ ಅಂದಾಜು ಹಾಕೊಳ್ಳಿ ನಮ್ಮ ಇಲ್ಲಿನ ವ್ಯವಸ್ಥೆಯ ಬಗ್ಗೆ ಎಷ್ಟರ ಮಟ್ಟಿಗೆ ಅವರು ರೋಸಿ ಹೋಗಿದ್ದಾರೆ ಅಂತ. ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಬೇರೆ ಬೇರೆ ವಿಭಾಗಗಳಿದ್ದಾವೆ ನಗರಸಭೆಯಲ್ಲಿ ಇರಲಿ, ಜಿಲ್ಲಾಡಳಿತ ಇರಲಿ, ತಾಲೂಕು ಆಡಳಿತ ಇರಲಿ, ಬೇರೆ ಬೇರೆ ವಿಭಾಗ ಇದ್ರೂ ಒಂದೊಂದಕ್ಕೂ ಪ್ರತ್ಯೇಕ ವಿಭಾಗ ಇರುತ್ತೆ. ಪ್ರತಿಯೊಬ್ಬರು ಕೂಡ ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿದರೆ, ಶ್ರದ್ಧೆ ವಹಿಸಿ ಕೆಲಸ ಮಾಡಿದರೆ ಸಮಸ್ಯೆಗಳೇ ಇರೋದಿಲ್ಲ. ಆದರೆ ಅದು ಯಾವುದೂ ಆಗ್ತಾ ಇಲ್ಲ, ಸಮಸ್ಯೆಗಳಿದ್ದಾವೆ, ಇಚ್ಛಾಶಕ್ತಿ ಕೊರತೆ ಇದೆ. ಅದನ್ನು ಬಹಿರಂಗವಾಗಿ ಕಟು ಶಬ್ದಗಳಲ್ಲಿ ಫಣೀಂದ್ರ ಅವರು ಆಕ್ರೋಶವನ್ನು ಹೊರಹಾಕಿದರು. ಬಹುಶಃ ಅರ್ಥ ಮಾಡ್ಕೊಳ್ಳಿ, ಒಂದು ನಗರಸಭೆ ಇಲ್ಲ, ಸತ್ತಿದೆ ಅನ್ನೋ ಮಟ್ಟಿಗೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡಬೇಕು ಅಂತ ಹೇಳಿದ್ರೆ, ಒಬ್ಬ ಅಧಿಕಾರಿಯಾಗಿ, ಲೋಕಾಯುಕ್ತರಾಗಿ, ನ್ಯಾಯಮೂರ್ತಿಯಾಗಿ ಅವರು ಎಷ್ಟು ಮಟ್ಟಿಗೆ ಈ ವ್ಯವಸ್ಥೆ ವಿರುದ್ಧ ರೋಸಿ ಹೋಗಿದ್ದಾರೆ, ಈ ವ್ಯವಸ್ಥೆಯನ್ನು ಕಂಡು ಅವರು ದಿಗ್ಭ್ರಮೆಗೊಂಡಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಟೋಟಲ್ ಆಗಿ ಹೇಳಬೇಕು ಅಂತಂದರೆ ಮುನ್ಸಿಪಾಲ್ಟಿ ಸತ್ತಿದೆ. ಇಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಕಮಿಷನರು ಯಾರೂ ಶ್ರದ್ಧೆ ಇಟ್ಟು ಕೆಲಸ ಮಾಡ್ತಾ ಇಲ್ಲ. ಅವ್ರ ಮೇಲೆಲ್ಲ ಈಗ ಶೀಘ್ರವಾದ ಕ್ರಮವನ್ನು ತಗೋತೀನಿ. ನಮಗೆ ನಿಮಗೆ ಅದು ಸಾಮಾನ್ಯ ವಿಷಯ ಅನ್ಸ್ಬೋದು, ನಾವು ಪ್ರತಿನಿತ್ಯ ನೋಡ್ತಾ ಇರ್ತೇವೆ. ಆದರೆ ಅಧಿಕಾರಿಗಳು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇರ್ತಾರೆ, ಅಲ್ಲಿನ ಚಿತ್ರಣವನ್ನು ನೋಡ್ತಾರೆ. ಪ್ರತಿಯೊಂದಕ್ಕೂ ಅದರದೇ ಆದಂಥ ಪರಿಹಾರ ಅನ್ನೋದಿರುತ್ತೆ. ಎಂತಹ ದೊಡ್ಡ ನಗರಗಳಲ್ಲೇ ತ್ಯಾಜ್ಯ ವಿಲೇವಾರಿಗೆ, ಕಸ ವಿಲೇವಾರಿಗೆ ಒಂದು ವ್ಯವಸ್ಥಿತವಾದಂತಹ ವೈಜ್ಞಾನಿಕವಾದಂತಹ ಘಟಕವನ್ನು ಮಾಡಿರ್ತಾರೆ. ಆದರೆ ಇಂತಹ ಪುಟ್ಟ ಒಂದು ನಗರದಲ್ಲಿ ದಿನನಿತ್ಯ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಕಡಿಮೆ ಕಸ ಸಂಗ್ರಹ ಆಗೋದು, ಅದನ್ನು ವಿಲೇವಾರಿ ಮಾಡೋದಕ್ಕೆ ನಮಗಿರೋ ಜಾಗ ಬೆಟ್ಟದ ತುದಿ. ಅಲ್ಲಿಂದ ಅದು ಕೊಳೆತು ಆ ನೀರೆಲ್ಲ, ಅದನ್ನು ಸೂಕ್ಷ್ಮವಾಗಿ ಅವರು ವಿವರಿಸ್ತಾರೆ. ಎಷ್ಟರ ಮಟ್ಟಿಗೆ ಅವರು ಡೀಪಾಗಿ ಸ್ಟಡಿ ಮಾಡಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ.
ಅಲ್ಲಿ ನಾವು ಕಸವನ್ನು ವಿಲೇವಾರಿ ಮಾಡ್ತೇವೆ, ಅಲ್ಲಿ ಮಳೆ ನೀರು ಸೇರಿದಾಗ ಅಥವಾ ಅಲ್ಲಿ ಹಾಕಿದಂತಹ ವಸ್ತುಗಳೆಲ್ಲ ಕೊಳೆತಾಗ ಮಣ್ಣಿನೊಳಗೆ ಇಂಗುತ್ತೆ, ಕೆಳಭಾಗಕ್ಕೆ ಬರಬೇಕು. ಅದು ಕೆಳಭಾಗದಲ್ಲಿ ಜನವಸತಿ ಪ್ರದೇಶ ಇರುವಂಥದ್ದು. ಆ ಬರುವ ಮಾರ್ಗದಲ್ಲಿ ಒಂದು ಈ ತ್ಯಾಜ್ಯವನ್ನೆಲ್ಲ ತಡಿತಾ ಇರೋದು, ಅಲ್ಲಿ ಬರ್ತಿರುವಂತಹ ಕೆಟ್ಟ ನೀರೇನಿರ್ಬೋದು, ಹರಿದು ಬರುವಂಥ ನೀರನ್ನು ತಡಿತಾ ಇರೋದು ಅಲ್ಲಿನ ಗಿಡಗಂಟಿಗಳು, ಗಿಡ ಮರಗಳು. ಆ ಮರಗಳಿಂದಾಗಿ ನಾವು ಬದುಕ್ತಾ ಇದ್ದೇವೆ. ಮರಗಳು ಆ ವಿಷ ನೀರನ್ನು ತೆಗೆದುಕೊಂಡು ನಮ್ಮನ್ನು ಉಳಿಸ್ತಾ ಇದೆ. ಕೆಳಭಾಗದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ, ಜನಜೀವನ ಇದೆ, ಬೇರೆ ಬೇರೆ ಚಟುವಟಿಕೆಗಳನ್ನು, ವಾಣಿಜ್ಯ ಚಟುವಟಿಕೆಗಳನ್ನ ಏನೆಲ್ಲ ಮಾಡ್ಕೊಂಡಿದ್ದಾರೆ, ಅವರನ್ನು ರಕ್ಷಣೆ ಮಾಡ್ತಾ ಇರೋದು ಈ ಮರ ಗಿಡಗಳು. ಒಂದು ವೇಳೆ ಆ ಗಿಡಗಳು ಇಲ್ಲ ಅಂತ ಹೇಳಿದ್ರೆ ಕೆಳಗಿನವರ ಪರಿಸ್ಥಿತಿ ಹೇಗಿರ್ಬೋದು ಅಂತ ಅವರು ಪಾಯಿಂಟನ್ನು ಮೆನ್ಷನ್ ಮಾಡ್ತಾರೆ. ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ವಿಚಾರ. ಜನಗಳಿಗಿನ್ನ ಅದನ್ನ ಬಿಸಿ ತಾಕಿಲ್ಲ, ನಿಮಗೂ ಬಿಸಿ ತಾಕಿಲ್ಲ ಅಂತ ಅನಿಸ್ತದೆ. ಯಾಕೆ ಅಂತಂದರೆ ಅಲ್ಲಿ ಗುಡ್ಡದ ಮೇಲೆ ಇರೋದ್ರಿಂದ ಅಲ್ಲಿ ಏನೂ ಸಂಸ್ಕರಣೆ ಮಾಡದಿದ್ರು, ಕಸ ಎಲ್ಲ ತಗೊಂಡೋಗಿ ಹಾಕಿದ್ರು, ಆ ನೀರು ಬರೋದು, ಆ ವಾತಾವರಣ ಏನಿದೆ ಅಂತಂದರೆ ಗಿಡ ಮರಗಳೆಲ್ಲ ಅದನ್ನು ಹೀರ್ಕೊಂಡು ಕೆಳಕ್ಕೆ ಬಿಡ್ತಾ ಇಲ್ಲ. ಗಿಡ ಮರಗಳೇ ಪಾಪ ಅವು ನೋವು ಅನುಭವಿಸ್ತಾ ಇವೆ ಹೊರತು ನಿಮಗೆ ನೋವಾಗ್ದಂಗೆ ಅವು ನೋಡ್ಕೊತಾ ಇವೆ. ಪ್ರಕೃತಿ ಹಂಗಿದೆ, ಮಡಿಕೇರಿ ಪ್ರಕೃತಿನೇ ಹಂಗಿದೆ. ಹಾಗೆ ಆದರೆ ಆ ಥರ ಬಿಡೋದು ತರವಲ್ಲ. ಸುತ್ತಮುತ್ತ ಎಲ್ಲ ಮನೆಗಳು, ಬೇಕಾದಷ್ಟು ಹೋಟೆಲ್ಗಳು, ಅವು ಎಲ್ಲ ನೋಡ್ತಾ ಬಂದೆ. ಕೆಳಗಡೆ ಬರ್ತಾ ಎಲ್ಲ ಮಾಡ್ಕೊಂಡಿದ್ದಾರೆ. ನಾಳೆ ಕ್ರಮೇಣ ಅದು ಸೊಳ್ಳೆಗಳು, ನೊಣಗಳು, ಇತರೆ ನಾಯಿಗಳು ಎಲ್ಲ ಹಾವಳಿ ಜಾಸ್ತಿ ಆಗ್ತದೆ. ಜನಗಳಿಗೆ ತುಂಬ ತೊಂದರೆ ಆಗ್ತದೆ. ಅದಕ್ಕೆ ಅದು ಏನು ಡ್ರೈ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ, ವೆಟ್ ಮ್ಯಾನೇಜ್ಮೆಂಟು ಪ್ರಾಪರಾಗಿ ಮಾಡಿ ಅದನ್ನು ಮೆನ್ಯೂರಾಗಿ ತಯಾರು ಮಾಡಿ ರೈತರುಗಳಿಗೆ ಹಂಚೋದಕ್ಕೆ, ಮತ್ತು ಅಲ್ಲಿ ಏನು ಡ್ರೈ ವೇಸ್ಟ್ ಇದೆ, ಸಿಕ್ಕಾಪಟ್ಟೆ ಒಳ್ಳೆ ಗುಡ್ಡ ಬೆಳೆದಂಗೆ ಬೆಳೆದಿದೆ, ನೀವು ನೋಡಿರ್ಬೋದು. ಅದನ್ನು ಒಂದು ಸರಿ ಹೋಗಿ ನೋಡ್ಕೊಂಬನ್ನಿ. ಒಂದು ದೊಡ್ಡದು ಬೆಟ್ಟ ಇದೆ, ಅದೊಂದು ಬೆಟ್ಟ, ಆ ಬೆಟ್ಟ ಖಾಲಿ ಮಾಡಬೇಕೀಗ. ಅದಕ್ಕೆ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. ಅವರೇನೋ ದುಡ್ಡು ಸ್ಯಾಂಕ್ಷನ್ ಆಗಿದೆ, ಈಗ 10 ಕೋಟಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇದುವರೆಗೂ ಅವರೇನು ಮಾಡಿದ್ದಿಲ್ಲ. ಭಾಳ ನೆಗ್ಲಿಜೆನ್ಸ್ ಇದೆ, ಟೋಟಲ್ ಡೆರಲಿಕ್ಷನ್ ಆಫ್ ಡ್ಯೂಟಿ, ನೆಗ್ಲಿಜೆನ್ಸ್ ಎದ್ದು ಕಾಣುತ್ತೆ. ಆ ಬೆಟ್ಟದ ಕೆಳಗೆ ಸುಬ್ರಹ್ಮಣ್ಯ ನಗರ ಅಂತ ಇದೆ. ಅಲ್ಲಿನ ನಿವಾಸಿಗಳ ಪಾಡು ಬಹುಶಃ ಅವ್ರಿಗೆ ಹೇಗೆ ಅನುಭವಿಸ್ಕೊಂಡು ಜೀವನ ನಡೆಸ್ತಾ ಇದ್ರೋ ಗೊತ್ತಿಲ್ಲ. ಆ ನೊಣಗಳ ರಾಶಿ ಮನೆ ಸುತ್ತಲೂ ಓಡಾಡ್ತಾ ಇರುತ್ತೆ. ಪ್ರತಿನಿತ್ಯ ಒಂದು ರೀತಿ ಮೇಲ್ಭಾಗದಿಂದ ಕಸ ಹೆಚ್ಚಿನ ಪ್ರಮಾಣದಲ್ಲಿ ಕೆಳಗೆ ಬಂದಾಗ ಆ ದುರ್ವಾಸನೆಯಲ್ಲೇ ಕಳಿಬೇಕಂತ ಪರಿಸ್ಥಿತಿ ಇದೆ. ಈ ಹಿಂದೆ ಅನೇಕ ಬಾರಿ ಅವರು ಬೇರೆ ಬೇರೆ ರೀತಿಯಾದಂಥ ಹೋರಾಟವನ್ನು ಮಾಡಿದ್ದಾರೆ, ಆದರೆ ಪರಿಹಾರ ಅಂತೂ ಸಿಗಲಿಲ್ಲ. ಖುದ್ದು ಇವತ್ತು ಉಪಲೋಕಾಯುಕ್ತ KN ಫಣೀಂದ್ರ ಅವರು ಭೇಟಿ ನೀಡಿ ಅದನ್ನು ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಚಳಿ ಬಿಡಿಸೋ ಹಂತಕ್ಕೆ ಅದು ಬಂದು ನಿಂತಿದೆ. ಈ ಕೆಟ್ಟ ನಿರ್ವಹಣೆಯ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದ್ರು. ಅದರ ಜೊತೆಗೆ ಅಧಿಕಾರಿಗಳಿಗೆ ಬಿಸಿ ತಟ್ಟಿಲ್ಲ, ಜೊತೆಗೆ ಇಲ್ಲಿನ ಜನರಿಗೂ ಕೂಡ ಇದರ ಬಿಸಿ ತಟ್ಟಿಲ್ಲ. ಒಂದು ವೇಳೆ ಬಿಸಿ ತಟ್ಟಿದರೆ ಅದು ಪರಿಣಾಮ ಬೇರೆ ರೀತಿಯಾಗಿ ಸಿಗ್ತಾ ಇತ್ತು ಅಂತ ಹೇಳಿದ್ರು. ಹೌದು, ನಾವು ಮಡಿಕೇರಿ ಅಂತಲ್ಲ, ನಮ್ಮ ಕೊಡಗಿನ ಜನರ ಹಾಗೆ ಏನೇ ಸಮಸ್ಯೆ ಇದ್ದರೂ ಅಲ್ಲಿಂದ ಅಲ್ಲಿಗೆ ನುಗ್ಗಿಕೊಂಡಿರ್ತೇವೆ. ಈಗ ಕೊಡಗಿನಲ್ಲಿ ರಸ್ತೆ ಸಮಸ್ಯೆ ಇದೆ, ಎಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಗಳನ್ನ ಹಾಕೊಂಡು ಪ್ರಶ್ನೆ ಮಾಡ್ತಾರೆ. ಅಲ್ಲಿಗೆ ಅವರಿಗೆ BJP ಕಾಂಗ್ರೆಸ್ ಅನ್ನೋದು ಅಲ್ಲಿ ಬರುತ್ತೆ. ಇನ್ನು ಅದರ ಆಚೆಗೆ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ, ಆದರೆ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋಂಥದ್ದು. ಪ್ರತಿನಿತ್ಯ ಗುಂಡಿ ಬಿದ್ದ ರಸ್ತೆಯಲ್ಲೇ ಓಡಾಡ್ತಾ ಇರ್ತೇವೆ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋಂಥ ರೀತಿಯಲ್ಲಿ ಇರ್ತೇವೆ. ಇಂಥ ಮನಸ್ಥಿತಿಯಿಂದಾಗಿ ಇವರು ಅದೇ ವಿಚಾರವನ್ನು ಹೇಳಿದ್ದು, ಜನರಿಗೆ ಬಿಸಿ ಮುಟ್ಟಿಲ್ಲ ಅಂತ. ನಮಗೆ ಬಿಸಿ ಯಾವಾಗ ಮುಟ್ಟುತ್ತೆ ಅನ್ನೋದು ಕೂಡ ನಮಗೆ ಪ್ರಶ್ನೆ. ಈ ಅಧಿಕಾರಿಗಳನ್ನು ಸುಮ್ಮನೆ ಬಿಡೋದಿಲ್ಲ, ಅವರಿಗೆ ಏನು ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅದನ್ನು ಕೈಗೊಳ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ಏನೆಲ್ಲ ಈ ಸಮಸ್ಯೆಗಳಿದಾವಲ್ಲ ಅದರ ಬಗ್ಗೆ ಏನೆಲ್ಲ ಆ್ಯಕ್ಷನ್ ತೆಗೆದುಕೊಂಡಿದ್ದೀರಿ, ಯಾಕಾಗಿ ಈ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಾರಣ ಕೊಡಬೇಕು, ಜೊತೆಗೆ ಆನ್ಸರ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಅಧಿಕಾರಿಗಳಿಗೆ ಏನು ರಿಪೋರ್ಟ್ ಕೊಡ್ತಾರೆ ಅಂತ. ಈ ಕಸದ ವಿಚಾರವಾಗಿ ಕೆಲವೊಂದು ಕಾನೂನಿನ ಸಮಸ್ಯೆಗಳು ಕೂಡ ಇದೆ ಅನ್ನೋಂಥ ಮಾಹಿತಿ ಇದೆ. ಅದನ್ನೆಲ್ಲ ನಿವಾರಿಸಬೇಕಾದವರು ಅಧಿಕಾರಿಗಳು, ಜನಸಾಮಾನ್ಯರ ಹೋಗಿ ನಿವಾರಣೆ ಮಾಡೋದಕ್ಕೆ ಆಗೋದಿಲ್ಲ. ಅಧಿಕಾರಿಗಳಿಗೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರ ಇರುತ್ತೆ, ಜವಾಬ್ದಾರಿ ಇರುತ್ತೆ, ಪ್ರಕ್ರಿಯೆಗಳೇನೇನು ಅಂತ ಗೊತ್ತಿರುತ್ತೆ. ಹಾಗಾಗಿ ಅವರೇ ಮಾಡಬೇಕಾಗಿರೋದು. ಮಡಿಕೇರಿ ನಗರಸಭೆ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಕಮಿಷನರ್ ಬರ್ತಾರೆ ಹೋಗ್ತಾರೆ, ಒಬ್ಬರು ಬರ್ತಾರೆ, ಒಂದಷ್ಟು ಸಮಯ ಇರ್ತಾರೆ, ಮತ್ತೊಬ್ಬರು ವರ್ಗಾವಣೆ ಆದ ನಂತರ ಮತ್ತೊಬ್ಬರು ಬರ್ತಾರೆ. ಬಂದು ಹೋಗೋ ಅಧಿಕಾರಿಗಳಿಗೆ ಇಲ್ಲಿನ ಜನರ ನಿತ್ಯದ ಗೋಳು ಅರ್ಥ ಆಗೋದಿಲ್ಲ. ಅವರ ಕೆಲಸ ಅವರ ಈ ಫಣೀಂದ್ರ ಅವ್ರು ಹೇಳಿದ್ರಲ್ಲ, ಶ್ರದ್ಧೆ ವಹಿಸಿ ಕೆಲಸ ಮಾಡಬೇಕು ಅಂತ. ಶ್ರದ್ಧೆ ವಹಿಸಿ ಕೆಲಸ ಮಾಡಿದರೆ ಇವತ್ತಿಗೆ ಆ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಆ ಶ್ರದ್ಧೆಯ ಕೊರತೆ ಇದೆ. ಜೊತೆಗೆ ಜನರು ಕೂಡ ಪ್ರಶ್ನೆ ಮಾಡೋದಿಲ್ಲ, ಯಾಕೆ ಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ. ನಾವು ಪ್ರಶ್ನೆ ಮಾಡಿದ್ರೆ ನಮ್ಮನ್ನೇ ಏನಂತ ಅಂದ್ಕೊಳ್ತಾರ ಅಂತ. ಇದರ ಜೊತೆಗೆ ಮಡಿಕೇರಿಯ ಹೈಟೆಕ್ ಮಾರ್ಕೆಟ್, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಹೈಟೆಕ್ ಮಾರ್ಕೆಟ್ ಗೊತ್ತಲ್ಲ ಎಲ್ಲಿದೆ ಅಂತ. ಹೈಟೆಕ್ ಅಂತ ಮಾಡಿದ್ರು, ಅದು ಯಾವ ರೀತಿ ಹೈಟೆಕ್ ಇದೆ ಅನ್ನೋದನ್ನು ಇವತ್ತು ಫಣೀಂದ್ರ ಅವರು ವಿವರಿಸಿದ್ದಾರೆ. ಅದಾದ ನಂತರ ಇಲ್ಲಿ ಮಾರ್ಕೆಟ್ ಪ್ಲೇಸಿಗೆ ಬಂದಾಗ ಅಲ್ಲಿ ಮಾರ್ಕೆಟ್ನಲ್ಲೂ ಪಾಪ ಭಾಳ ತೊಂದರೆ ಇದೆ ಅವ್ರಿಗೆ. ಮಳೆ ಬಂತು ಅಂತಂದರೆ ಮಳೆ ನೀರೆಲ್ಲ ಒಳಗೆ ಇರ್ತದೆ.
ಅದನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಬೇಕು. ಯಾವುದೋ ಒಂದು ಪಾರ್ಕಿಂಗ್ ಲಾಟ್ನ ಅವರು ತರಕಾರಿ ಮಾರೋದಕ್ಕೆ ಕೊಡೋದಕ್ಕಿಂತ ಮುಂಚಿತವಾಗಿ ತರಕಾರಿ ಮಾರಾಟ ಮಾಡೋದಕ್ಕೆ ಹೇಗೆ ಅದನ್ನು ಪರಿವರ್ತನೆ ಮಾಡಬೇಕು ಅದನ್ನು ಮಾಡಿ ಕೊಡಬೇಕಾಗಿತ್ತು. ಈಗ ಮಾಡಿಲ್ಲ. ವಾರಕ್ಕೊಂದು ಸರಿ ಅವರು ಕೂತ್ಕೋತಾರಂತೆ. ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿವಸ ಬಿಟ್ಟು ಮಿಕ್ನಾದ ದಿವಸ ಕಾರ್ಯಕ್ರಮಗಳನ್ನು ಇವರೆಲ್ಲ ಹಮ್ಮಿಕೊಂಡು ಮಾಡ್ಬೋದು. ಡ್ರೈನ್ ಕಟ್ಕೊಂಡಿದೆ, ಡ್ರೈನ್ ಕ್ಲೀನ್ ಮಾಡಿದ. ಟೋಟಲಾಗಿ ಹೇಳಬೇಕು ಅಂತಂದರೆ ಮುನ್ಸಿಪಾಲ್ಟಿ ಸತ್ತಿದೆ. ಇಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಕಮಿಷನರು ಯಾರೂ ಶ್ರದ್ಧೆ ಇಟ್ಟು ಕೆಲಸ ಮಾಡ್ತಾ ಇಲ್ಲ. ಕೆಳಭಾಗದಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ರೈತರಿಗೆ, ಹಾಗೆ ಅಲ್ಲಿ ಮಾರಾಟಕ್ಕೆ ಬಂದವರಿಗೆ. ಅಲ್ಲೇ ನೀರು ಹರಿದಾಡ್ತಾ ಇದೆ, ಸಮರ್ಪಕವಾದ ಶುಚಿತ್ವ ಇಲ್ಲ, ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ, ಮಳೆ ನೀರೆಲ್ಲ ಒಳಗೆ ಬರ್ತಾ ಇದೆ. ಇದು ಹೈಟೆಕ್, ನಮ್ಮ ಹೈಟೆಕ್. ಎಷ್ಟೋ ಕೋಟಿ ಖರ್ಚು ಮಾಡಿ ಕಟ್ಟಿದಂತಹ ಬಿಲ್ಡಿಂಗ್ ಏನೇನೋ ಕಟ್ಟಿದಂಥ ಸಂದರ್ಭದಲ್ಲಿ ಏನೇನೋ ಮಾತಾಡಿದರು ಜವಾಬ್ದಾರಿ ಚುನಾಯಿತ ಜನಪ್ರತಿನಿಧಿಗಳು, ಅಧಿಕಾರಿಗಳೆಲ್ಲ. ನಾವು ಅಂದ್ಕೊಂಡಿದ್ವಿ ಏನೋ ಒಂದು ಹೈಟೆಕ್ ಅಂದಾಕ್ಷಣ ದೊಡ್ಡ ಮಟ್ಟಿಗಿನ ಬದಲಾವಣೆ, ಏನೋ ಹೊಸತನವನ್ನು ಮಾಡಿರ್ತಾರೆ ಅಂತ. ಇದಕ್ಕಾಗಿ ಇವರು ನಗರಸಭೆಯವರು ಸ್ಟಡಿ ಮಾಡ್ಕೊಂಡು ಎಲ್ಲೆಲ್ಲೋ ಹೊರ ರಾಜ್ಯಗಳಿಗೆ ಟೂರ್ ಹೋಗಿ ಅಲ್ಲಿ ಅಧ್ಯಯನ ಪ್ರವಾಸವನ್ನು ಮಾಡ್ಕೊಂಡು ಬರೋದು. ಇವರ ಅಧ್ಯಯನ ಪ್ರವಾಸದ ಪ್ರತಿಫಲವನ್ನು ಇವತ್ತು ಫಣೀಂದ್ರ ಅವರು ಬಹಿರಂಗವಾಗಿ ತೆರೆದಿಟ್ಟಿದ್ದಾರೆ. ಹೇಗೆ ಅಧ್ಯಯನ ಮಾಡಿದರೆ ಯಾವ ರೀತಿಯೆಲ್ಲ ಹೈಟೆಕ್ ಆಗಿದೆ ಅಂತ. ಬಹುಶಃ ಅವರಿಗೆ ಹೈಟೆಕ್ ಅನ್ನುವಂಥ ಹೈಟೆಕ್ ಮಾರುಕಟ್ಟೆ ಅಂತ ಅಧಿಕಾರಿಗಳು ಹೇಳಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಒಂದು ವೇಳೆ ಹೈಟೆಕ್ ಮಾರುಕಟ್ಟೆ ಅನ್ನೋದನ್ನು ಅವರಿಗೆ ಹೇಳಿದಿದ್ರೆ ಅವರ ಉತ್ತರ, ಅವರ ಪ್ರತಿಕ್ರಿಯೆ ಇನ್ನೂ ತೀವ್ರ ಸ್ವರೂಪದಲ್ಲಿ ಇರ್ತಾ ಇತ್ತು ಅಂತ ನಾನು ಭಾವಿಸ್ತೇನೆ. ಹೈಟೆಕ್ ಪದದ ಅರ್ಥ ಏನು ಅನ್ನೋದು ನಗರಸಭೆಯವರಿಗೆ, ಅಲ್ಲಿ ಆಡಳಿತದಲ್ಲಿ ಇರೋರಿಗೆ ಗೊತ್ತಿದೆಯೋ ನಂಗೆ ಗೊತ್ತಿಲ್ಲ. ಇನ್ನೊಂದು ಹೈಟೆಕ್ ನಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ, ಹೈಟೆಕ್ ಬಸ್ ಸ್ಟ್ಯಾಂಡು. ಅದು ಕೇರಳದ ಕಣ್ಣೂರಿಗೆ ಹೋಗಿ ಸ್ಟಡಿ ಮಾಡ್ಕೊಂಡು ಬಂದು ಮಾಡಿದಂಥ ಬಸ್ ಸ್ಟ್ಯಾಂಡ್. ಮಡಿಕೇರಿಯ ನಗರಸಭೆಯ ಚುನಾಯಿತ ಜನಪ್ರತಿನಿಧಿಗಳು, ಇಂದಿನ ಕಳೆದ ಎರಡು ಮೂರು ಟರ್ಮ್ನ ಹಿಂದಿನ ಜನಪ್ರತಿನಿಧಿಗಳೇನೋ. ಹೈಟೆಕ್ ಹೇಗಿದೆ ನೋಡಿ, ಯಾವ ಗುಣಮಟ್ಟದ ಕಬ್ಬಿಣಗಳನ್ನೆಲ್ಲ ಬಳಸಿದ್ದಾರೆ ಅಂತ ಓಪನ್ ಆಗಿ ನೋಡುವಂಥ ಮಟ್ಟಿಗಿನ ಹೈಟೆಕ್ ವ್ಯವಸ್ಥೆಯನ್ನು ಅಲ್ಲಿ ಮಾಡಿ ಹಾಕಿದ್ದಾರೆ. ಅದು ಕೇವಲ ಈ 2 ಪ್ಲೇಸ್ ಮಾತ್ರ ಅಲ್ಲ, ಬೇರೆ ಬೇರೆ ಪ್ರದೇಶಗಳಿಗೆ ಹೋದರೂ ಅವರು ಮುಖ್ಯವಾಗಿ ಈ ವಿಚಾರವನ್ನು ತೆಗೆದುಕೊಂಡು ತುಂಬಾ ಅಸಮಾಧಾನ, ಆಕ್ರೋಶ, ಜೊತೆಗೆ ಈ ವ್ಯವಸ್ಥೆಯನ್ನು ಏನೆಲ್ಲ ಅವ್ರು ಕಂಡು ರೋಸಿ ಹೋಗಿದ್ರು ಅದನ್ನೆಲ್ಲ ಮುಕ್ತವಾಗಿ ಓಪನ್ ಆಗಿ ಹೇಳ್ಕೊಂಡ್ರು. ಮಡಿಕೇರಿ ನಗರಸಭೆಗೆ ಬೇಕಿತ್ತು ಇದೊಂದು. ಇಲ್ಲಿ ಹೇಳುವವರು ಯಾರಿಲ್ಲ, ಕೇಳುವವರು ಯಾರಿಲ್ಲ ಅನ್ನೋಂಥ ಮನಸ್ಥಿತಿಯಲ್ಲಿ ಅನೇಕ ಅಧಿಕಾರಿಗಳಿದ್ದಾರೆ. ನಾಟ್ ಓನ್ಲಿ ನಗರಸಭೆ, ಬೇರೆ ಬೇರೆ ಜಿಲ್ಲಾಡಳಿತದ ಅಧಿಕಾರಿಗಳಿರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ತಮ್ಮದೇ ಪಾಡಿಗೆ ತಾವಿದ್ದಾರೆ. ಈ ಉಸ್ತುವಾರಿ ಸಚಿವರು 3 ತಿಂಗಳಿಗೊಮ್ಮೆ ಬಂದು ಸಭೆ ನಡೆಸಿ ಹೋಗೋದು, ಅವ್ರಿಗಂತೂ ಮಾಹಿತಿ ಇರೋದಿಲ್ಲ. ಶಾಸಕರುಗಳು ಸಭೆ ಆಗೊಮ್ಮೆ ಈಗೊಮ್ಮೆ ನಡೆಸ್ತಾ ಇರ್ತಾರೆ. ಅಲ್ಲೂ ಕೂಡ ಅವರಿಗೆ ಕೆಲವೊಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಅವರಿಗೆ ಅದು ಅಭ್ಯಾಸ ಆಗಿ ಹೋಗಿದೆ. ರಾಜ್ಯ ಮಟ್ಟದ ಅಧಿಕಾರಿಗಳು, ಜವಾಬ್ದಾರಿಯಲ್ಲಿ ಇರೋಂಥವ್ರು ಬಂದು ಇಲ್ಲಿ ಸಭೆ ನಡೆಸಿ ಅವ್ರನ್ನ ಈ ಪಾಯಿಂಟ್ ಟು ಪಾಯಿಂಟ್ ಪ್ರಸ್ತಾಪ ಮಾಡೋದು, ಈ ರೀತಿ ಖುದ್ದು ಸ್ಥಳಗಳಿಗೆ ಭೇಟಿ ನೀಡಿ ವಾಸ್ತವತೆಯನ್ನು ಅರಿತು ಪ್ರಶ್ನೆ ಮಾಡುವಂಥದ್ದು ಆಗದೆ ಎಷ್ಟೋ ಸಮಯ ಆಗಿ ಹೋಗಿದೆ. ಒಂದು ಬಿಸಿ ಮುಟ್ಟಿಸುವಂತಹ ಕೆಲಸ ಆಗಬೇಕಾಗಿತ್ತು, ಇದು ಆಗಿದೆ. ಗೊತ್ತಿಲ್ಲ ಇನ್ನಾದರೂ ಎಚ್ಚೆತ್ಕೊಳ್ತಾರಾ ಅಥವಾ 10ರ ಜೊತೆಗೆ 11 ಅಂತ ಲೆಕ್ಕದಲ್ಲಿ ಸೇರಿಸ್ಕೊಂಡು ಅದೇ ಚಾಳಿಯನ್ನು ಮುಂದುವರಿಸ್ತಾರ ಅಂತ. ಫಣೀಂದ್ರ ಅವರಿಗೆ ಮಡಿಕೇರಿ ನಗರದ ಜನರ ಪರವಾಗಿ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೇನೆ. ನೋಡೋಣ. ಅದರ ಜೊತೆಗೆ ಒಂದು ರಿಕ್ವೆಸ್ಟ್, ನಮ್ಮ ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ ರಸ್ತೆಯ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಮಾಹಿತಿ ಇರಲಿಕ್ಕಿಲ್ಲ. ಸಾಧ್ಯ ಆದರೆ ಅವರನ್ನು ಆ ಪ್ರದೇಶಗಳಿಗೆ ಕಳುಹಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಜನರ ಸಮಸ್ಯೆಗಳಿಗೆ ಪೂರಕವಾಗಿ ಅವರು ಇವತ್ತು ನಡೆದುಕೊಂಡಿದ್ದಾರೆ. ಬಹಳ ಖುಷಿಯಾಯಿತು. ಹಾಗೆ ರಸ್ತೆಗಳ ಒಂದು ಚಿತ್ರಣವನ್ನು ಕೂಡ ಅವರು ನೋಡಲಿ, ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ, ಜನರಿಗೆ ಬೇಕಾದಂತಹ ಸವಲತ್ತನ್ನು, ನಮಗೆ ಬೇರೆ ಬೇರೆ ಟ್ಯಾಕ್ಸ್ಗಳನ್ನು ಸರ್ಕಾರ ಕಲೆಕ್ಟ್ ಮಾಡುತ್ತೆ. ನಾವು ಮುಟ್ಟಿದ್ದಕ್ಕೆ, ನಡೆದಿದ್ದಕ್ಕೆ, ಓಡಿದ್ದಕ್ಕೆ, ತಿಂದಿದ್ದಕ್ಕೆ, ಕುಡಿದಿದ್ದಕ್ಕೆ ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಪೇ ಮಾಡ್ತೇವೆ. ಆದರೆ ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾ ಇದೆಯಾ? ಕನಿಷ್ಠ ನಮಗೆ ಬೇಕಾಗಿರೋ ಒಂದು ಚಂದದ ರಸ್ತೆ. ದಯವಿಟ್ಟು ಯಾರಾದರೂ ನೋಡೋರಿದ್ದರೆ ಅವರನ್ನು ಒಂದು ರಸ್ತೆಯಲ್ಲಿ ಎಲ್ಲೆಲ್ಲಿ ನಮ್ಮ ಎಲ್ಲೆಲ್ಲಿ ಗುಂಡಿ ಬಿದ್ದಿದೆ ಅಂತಲ್ಲ, ಬಹುತೇಕ ಗುಂಡಿ ಬಿದ್ದು ಹೋಗಿದೆ, ಅಲ್ಲೇ ಒಂದಷ್ಟು ಓಡಾಡಿಸಿದರೆ ಅವ್ರನ್ನ ಓಡಾಡಿಸೋದಲ್ಲ, ಕರ್ಕೊಂಡು ಹೋದರೆ ಅವ್ರಿಗೂ ದರ್ಶನ ಆಗುತ್ತೆ, ನಮ್ಮ ವ್ಯವಸ್ಥೆ ಹೇಗಿದೆ ಅನ್ನೋದು. ಅದರ ಬಗ್ಗೆಯೂ ಅವರ ಪ್ರತಿಕ್ರಿಯೆ, ಜೊತೆಗೆ ಒಂದಷ್ಟು ಆ್ಯಕ್ಷನ್ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಈ ರೀತಿಯಾದಂಥ ಪ್ರಕ್ರಿಯೆಗಳು ನಿರಂತರವೇ ಆಗ್ತಾ ಇರಲಿ. ಕನಿಷ್ಠ ಒಂದು 3-4 ತಿಂಗಳಿಗೆ ಒಮ್ಮೆ ಆದರೂ ಯಾರಾದರೂ ಅವರಲ್ಲದಿದ್ದರೂ ಅವರ ಕೆಳ ಹಂತದ ಅಧಿಕಾರಿಗಳಾದರೂ ಬಂದು ಒಂದು ವಿಸಿಟ್ ಮಾಡಿ ಚುರುಕು ಮುಟ್ಟಿಸುವ, ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಲಿ. ಇದು ಯಾರ್ದೋ ಮನೆಗೆ ಮಾಡ್ತಿರುವಂತಹ ಕೆಲಸ ಅಲ್ಲ, ನಮ್ಮ ಸಮಾಜಕ್ಕೆ, ನಮ್ಮ ಪರಿಸರಕ್ಕಾಗಿ ಆಗ್ತಿರುವಂತಹ ಕೆಲಸ. ಹಾಗಾಗಿ ನಮ್ಮ ಕೆಲಸವನ್ನು ನಾವು ಕೇಳಬೇಕು. ನಾವು ಕೇಳದ ಹೊರತು, ನಾವು ಕೇಳಿದಾಗ ಅಲ್ಲಿ ಸ್ಪಂದನೆ ಸಿಗೋದು ಅಷ್ಟಕ್ಕಷ್ಟೇ ಇದೆ. ಆದರೆ ನಿಮ್ಮಂಥವರು ಬಂದ ಸಂದರ್ಭದಲ್ಲಾದರೂ, ಬಂದ ನಂತರವಾದರೂ ಬೇಡಿಕೆಗಳಿಗೆ, ನಿಮ್ಮ ಆಗ್ರಹಗಳಿಗೆ, ನಿಮ್ಮ ಒತ್ತಾಯಕ್ಕೆ, ನಿಮ್ಮ ಆ ಚಾಟಿ ಬೀಸುವ ರಭಸಕ್ಕೆ ಒಂಚೂರಾದರೂ ಕೆಲಸ ಆಗಲಿ ಅನ್ನುವಂಥ
ಆಶಯದ ಜೊತೆಗೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮ ನೋಡ್ತಾ ಇರುವ ನಿಮಗೇನಾದರೂ ಅನಿಸಿದರೆ ಕಮೆಂಟ್ನಲ್ಲಿ ತಿಳಿಸಿ. ಖಂಡಿತ ಅನಿಸಿರುತ್ತೆ. ಫಣೀಂದ್ರ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಈ ಕಂಟೆಂಟನ್ನು ಮುಗಿಸ್ತಾ ಇದ್ದೇನೆ. ಕ್ಷೇಮವಾಗಿರಿ. ಧನ್ಯವಾದ.